ಹೇಗೂ ನನ್ನ ಸಂದೇಶ ದ ಮಿರಾಕಲ್ ಆಫ್ ಜೀಸಸ್ ಕ್ರೈಸ್ಟ್ 2 ಸಂದೇಶಗಳು ಈಗಾಗಲೇ ನಾನು ಇದರ ಮೂಲಕ ನಾನು ಕೊಟ್ಟಿದ್ದೇನೆ. ಒಂದು ಮಿರಾಕಲ್ ಓವರ್ ನೇಚರ್, ಪ್ರಕೃತಿಯ ಮೇಲೆ ಆತನ ಅದ್ಭುತ ಕಾರ್ಯ ಅಥವಾ ಅಧಿಕಾರ. ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 23ರಿಂದ 27ನೇ ವಚನದವರೆಗೆ ನಿಮ್ಮ ಜೊತೆಯಲ್ಲಿ ಆತನು ಮಾಡಿದಂತ ಆ ಅದ್ಭುತ ಕಾರ್ಯ. ಒಂದು ವೇಳೆ ಆ ಸಮುದ್ರವನ್ನ ಗದರಿಸಿದಂತ ರೀತಿ ನಾವು ನೆನಪಿಗೆ ತರ್ತೇವೆ. ಎರಡನೇದಾಗಿ ಮಿರಾಕಲ್ ಓವರ್ ಡಿಸೀಸಸ್, ರೋಗಗಳ ಮೇಲೆ ಆತನ ಅದ್ಭುತ ಕಾರ್ಯಗಳು ಅಥವಾ ಅಧಿಕಾರವನ್ನ ಆತನು ಸ್ಥಾಪಿಸಿದಂಥವನು. ಮಾರ್ಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 1ರಿಂದ 12 ವಚನದವರೆಗೆ ಒಬ್ಬ ಪಾರ್ಶ್ವವಾಯು ರೋಗಿ ಯಾವ ರೀತಿಯಲ್ಲಿ ಆತನು ಗುಣಪಡಿಸಿದ ಎಂಬುದಾಗಿ ನಾವಲ್ಲಿ ಧ್ಯಾನ ಮಾಡ್ತಾ ಬಂದೆವು. ಮೊದಲನೇದಾಗಿ ಆತನ ರೋಗಕ್ಕಿಂತಲೂ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬುದಾಗಿ ಹೇಳುವುದರ ಮೂಲಕ ನನಗೆಲ್ಲ ಅಧಿಕಾರವು ಕೊಡಲ್ಪಟ್ಟಿದೆ ಎಂಬುದಾಗಿ ಯೇಸು ಸ್ವಾಮಿ ಅದನ್ನು ದೃಢಪಡಿಸಿದಂಥ ದೇವರು. ಇವತ್ತಿನ ಸಂದೇಶ ನಮ್ಮೆಲ್ಲರಿಗೆ ಚಿರಪರಿಚಿತವಾದಂಥ ಒಂದು ವಾಕ್ಯ ಭಾಗ. ಹಾಗೆ ನಾವೆಲ್ಲರೂ ಸಂಡೇ ಕ್ಲಾಸಿನಿಂದ ಅದನ್ನು ಕಲಿಯುವಂಥ ಒಂದು ಪರಿಪಾಠವಿದೆ. ಈಗಲೂ ನಾವು ಅದನ್ನು ಅನೇಕ ವೇಳೆ ನಾವು ಒಂದು ಸುವಾರ್ತೆಯಲ್ಲಿಯೂ ಮಕ್ಕಳ ಮಧ್ಯದಲ್ಲಿಯೂ ಅದನ್ನು ನಾವು ಹೇಳಲಿಕ್ಕೆ ನಾವು ಬಯಸ್ತೇವೆ. ಅದು ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ 1ರಿಂದ 44 ವಚನಗಳು ಅಲ್ಲಿರುವಂಥದ್ದಾಗಿದೆ. ಇದನ್ನ 3 ಭಾಗವಾಗಿ ನಾವು ವಿಂಗಡಿಸಿ ಇದನ್ನ ಧ್ಯಾನ ಮಾಡಬಹುದು. ಆ ಭಾಗ 1ರಿಂದ 16ನೇ ವಚನದವರೆಗೆ ಒಂದು ಭಾಗ ಲಾಜರನ ವಿಷಯವಾಗಿ ಯೇಸು ಸ್ವಾಮಿ ಹೇಳಿದಂಥ ಮಾತುಗಳು. ಭಾಗ 2 17ರಿಂದ 27ನೇ ವಚನದವರೆಗೆ ಯೇಸು ಆತನ ಸಹೋದರಿಯರನ್ನ ಸಂತೈಸಿದಂಥ ಒಂದು ಕಾರ್ಯಗಳು. ಅದು 17ನೇ ವಚನದಿಂದ 34ನೇ ವಚನದವರೆಗೆ. ಭಾಗ 3 ಯೇಸು ಸತ್ತು ಹೋಗಿದ್ದಂಥ ಲಾಜರನನ್ನ ಕೂಗಿ ಎಬ್ಬಿಸಿದ್ದದ್ದು ಅಥವಾ ಬದುಕಿಸಿದ್ದು. ಅದು 35ರಿಂದ ಕೊನೆಯ ವಚನ 44ನೇವರೆಗೆ. ಬಟ್ 2 ಭಾಗಗಳನ್ನು ಕಲೀಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಆದ್ದರಿಂದ ಮೊದಲ ಭಾಗವನ್ನ ನಿಮ್ಮ ಮುಂದೆ ನಾನು ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ. ಯೇಸು ಸ್ವಾಮಿ ಲೋಕದಲ್ಲಿರುವಾಗ ಆತನ ಬೋಧನೆಗಳು, ಆತನ ಕಾರ್ಯಗಳು, ಅದ್ಭುತ ಕಾರ್ಯ ಅಥವಾ ಸೂಚಕ ಕಾರ್ಯಗಳು, ಪರಲೋಕ ರಾಜ್ಯವನ್ನ ಕುರಿತು ಆತನು ಹೇಳುತ್ತಾ ಇದ್ದಂಥ ಸಂಗತಿಗಳು ಎಲ್ಲವೂ ಹೊಸದೇ. ಕೇಳುತ್ತಿದ್ದಂಥವರು ಆತನ ಮಾತುಗಳನ್ನು ಕೇಳುತ್ತಿದ್ದಂಥವರು, ಆತನ ಕಾರ್ಯಗಳನ್ನು ನೋಡುತ್ತಿದ್ದಂಥವರು ಎಲ್ಲರೂ ಆಶ್ಚರ್ಯಚಕಿತರಾದಂಥವರು. ಇಲ್ಲಿಯವರೆಗೂ ಅಂತ ಕಾರ್ಯಗಳನ್ನು ಯಾರೂ ಮಾಡದೇ ಇದ್ದಂಥ ಸಂಗತಿಯನ್ನ ಯೇಸು ಸ್ವಾಮಿ ಅಲ್ಲಿ ತಾನು ಅದನ್ನ ಮಾಡ್ತಾ ಇದ್ದಾನೆ. ಒಂದು ವೇಳೆ ಆ ಕಾಲದಲ್ಲಿ ಫರಿಸಾಯರು ಅವರು ಮೋಶೆ ಬರೆದಂಥ ಧರ್ಮಶಾಸ್ತ್ರವನ್ನೇ ಹಿಡ್ಕೊಂಡು ಅವ್ರು ಮಾತಾಡ್ತಾ ಇದ್ದಂಥವರು. ಆದರೆ ಒಂದು ಹೊಸ ಸಂಗತಿ, ಪರಲೋಕ ರಾಜ್ಯದ ಕುರಿತಾಗಿ ಮಾತಾಡುತ್ತಾ ಅನೇಕ ಸಂಗತಿಗಳನ್ನ, ಹೊಸದಾಗಿ ಕೇಳದೆ ಇರುವಂಥ ಸಂಗತಿಗಳನ್ನ, ಕಾಣದೇ ಇರುವಂಥ ಆಶ್ಚರ್ಯಕರವಾದಂಥ ಸಂಗತಿಗಳನ್ನ ಯೇಸು ಸ್ವಾಮಿ ಮಾಡುತ್ತಾ ಇದ್ದಂಥವನು, ಹೇಳುತ್ತಾ ಇದ್ದಂಥವನು. ಆದ್ದರಿಂದ ಯೇಸು ಸ್ವಾಮಿ ಎಲ್ಲೇ ಹೋಗಲಿ ಒಂದು ದೊಡ್ಡ ಗುಂಪು ಆತನ ಹಿಂದೆ ಹೋಗ್ತಾ ಇತ್ತು. ಯೇಸು ಸ್ವಾಮಿ ಈ ದಿನ ಯಾವ ಕಾರ್ಯಗಳನ್ನ ಮಾಡ್ತಾನೆ, ಯೇಸು ಸ್ವಾಮಿ ಈ ದಿನ ಯಾವ ವಿಷಯವಾಗಿ ಬೋಧನೆ ಮಾಡ್ತಾನೆ, ಹೇಗೆ ಅನೇಕ ಸಂಗತಿಗಳು ಜನರಿಗೆ ಆತನು ಒಂದು ವೇಳೆ ಪ್ರತ್ಯೇಕಿಸಲ್ಪಟ್ಟವನ ಹಾಗೆ ಕಾಣುತ್ತಾ ಇದ್ದಂಥವನು. ಆತನ ಮಾತುಗಳು, ಆತನ ಎಲ್ಲವೂ ಹೊಸದೇ. ಆದ್ದರಿಂದ ಯೇಸು ಸ್ವಾಮಿಯ ಹಿಂದೆ ಅನೇಕ ಜನರು ಗುಂಪಾಗಿ ಹೋಗ್ತಾ ಇದ್ರು. ಅದೇ ಪ್ರಕಾರ 11ನೇ ಅಧ್ಯಾಯಕ್ಕೆ ಬರುವಾಗ ಒಂದು ದೊಡ್ಡ ಗುಂಪು ಯೇಸು ಸ್ವಾಮಿಯನ್ನ ಹಿಂಬಾಲಿಸಿ ಬರ್ತಾ ಇದೆ. ಪ್ರಾರಂಭ ಮಾಡೋಣ.
ಬೆತಾನ್ಯ ಲಾಜರನೆಂಬವನೊಬ್ಬನು ಅಸ್ವಸ್ಥನಾಗಿದ್ದನು. 1ನೇ ವಚನ. ಒಬ್ಬ ವ್ಯಕ್ತಿಯ ಹೆಸರನ್ನ ಇಲ್ಲಿ ಪ್ರಕಟವಾಗಿದೆ. ಆತನ ಹೆಸರು ಲಾಜರನು ಎಂಬುದಾಗಿ. ಆತನಿಗೆ ಮಾರ್ತಳು ಮರಿಯಳು ಎಂಬ ಸಹೋದರಿಯರು ಇದ್ದರು. ಅಂದರೆ ಇವನು ಇದ್ದಂಥ ಸ್ಥಳ ಬೆತಾನ್ಯ. ಇದು ಯೆರೂಸಲೇಮಿನಿಂದ ಸುಮಾರು 2 ಮೈಲಿಗಳಿಗಿಂತಲೂ ಹತ್ತಿರದಲ್ಲಿದ್ದಂಥ ಒಂದು ಊರು. ಒಂದು ವೇಳೆ ಅದು ಒಂದು ರೀತಿಯಾದಂಥ ಹೆಸರುವಾಸಿಯಾದಂಥ ಒಂದು ಸ್ಥಳ ಬೆತಾನ್ಯ. ಅನೇಕ ವೇಳೆ ಯೇಸು ಸ್ವಾಮಿ ಭೇಟಿ ಕೊಟ್ಟಂತ ಸ್ಥಳ. ಅಲ್ಲಿ ಪ್ರಮುಖವಾಗಿ ಇದ್ದಂಥ ಈ ಹೆಸರು ಲಾಜರನ್ನು ಹಾಗೂ ಮಾರ್ತಳು ಮತ್ತು ಮರಿಯ. ಇವರ ವಿಷಯವಾಗಿ ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 38ನೇ ವಚನದಿಂದ 42ನೇ ವಚನದಲ್ಲಿ ಅಲ್ಲಿ ಬರೆಯಲ್ಪಟ್ಟಿದೆ. ಅದನ್ನು ನಾನು ಓದುವುದಿಲ್ಲ, ಆ ವಿಷಯವೇ ಬೇರೆ. ಅಲ್ಲಿ ಸಹೋದರಿಯರ ಬಗ್ಗೆ ಮಾತಾಡಿದೆ. ಮಾರ್ತಳು ಏನು, ಮರಿಯಳು ಏನು ಎಂಬುದಾಗಿ ಅಲ್ಲಿ ತಿಳಿಸಲ್ಪಟ್ಟಿದೆ. ಇರಲಿ. ಆದರೆ ಈ ಕುಟುಂಬ ಇದೆಯಲ್ಲ, ಮಾರ್ತಳು, ಮರಿಯಳು ಮತ್ತು ಲಾಜರನ ಕುಟುಂಬ ಇದೆಯಲ್ಲ, ಇವರು ಯೇಸು ಸ್ವಾಮಿಯನ್ನ ಬಹಳವಾಗಿ ಪ್ರೀತಿ ಮಾಡ್ತಾ ಇದ್ದಂಥವ್ರು. ಯೇಸು ಸ್ವಾಮಿ ಎಂಬುದಾಗಿ ಅಥವಾ ಯೇಸು ಎಂಬುದಾಗಿ ಅವರಿಗೆ ಹೇಳುವಾಗ ಆತನನ್ನ ಬಹಳವಾಗಿ ಇಷ್ಟಪಟ್ಟಂತ ಕುಟುಂಬವಾಗಿತ್ತು. ಒಂದು ವೇಳೆ ಯಾವ ರೀತಿಯಲ್ಲಿ ಅವರು ಯೇಸು ಸ್ವಾಮಿಯನ್ನ ಗೌರವಿಸ್ತಾ ಇದ್ರು, ಯೇಸು ಸ್ವಾಮಿಯನ್ನ ಯಾವ ರೀತಿಯಲ್ಲಿ ಪ್ರೀತಿ ಮಾಡ್ತಾ ಇದ್ದರು ಅನ್ನುವಂಥದ್ದನ್ನ ಮಾರ್ಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ 3ನೇ ವಚನದಿಂದ 9ನೇ ವಚನದವರೆಗೆ ನೋಡುವಾಗ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಅಲ್ಲಿ ಒಬ್ಬ ಸ್ತ್ರೀ ಯೇಸು ಸ್ವಾಮಿಯನ್ನ ಆ ಮನೆಯಲ್ಲಿದ್ದಾಗ, ಆತನು ಒಂದು ಮನೆಯಲ್ಲಿ ಆತನಿರ್ತಾನೆ. ಆ ಮನೆಗೆ ಆಕೆ ಬರ್ತಾಳೆ. ಬರುವಾಗ ತನ್ನ ಕೈಯಲ್ಲಿ ಶ್ರೇಷ್ಠವಾದಂಥ ಒಂದು ತೈಲವನ್ನ ಆಕೆ ತೆಗೆದುಕೊಂಡು ಬಂದು ಆತನಿಗೆ ಹಚ್ಚಿ ಆತನ ಪಾದಗಳನ್ನು ತನ್ನ ತಲೆ ಕೂದಲಿನಿಂದ ಒರೆಸಿದಳು. ಇದಕ್ಕೆ ಸಂಕ್ಷಿಪ್ತವಾದಂಥ ಒಂದು ಸಂಗತಿ ಮಾರ್ಕನು ಬರಿತಾನೆ. ಪ್ರಿಯರೇ, ಸ್ತ್ರೀಯರಿಗೆ ತಲೆ ಕೂದಲು ಶ್ರೇಷ್ಠವಾದದ್ದು, ಗೌರವವುಳ್ಳಂತಹದ್ದು, ದೇವರಿಂದ ಒಂದು ವೇಳೆ ಬಂದಂತ ಒಂದು ಹೇಳಬೇಕು ಅಂತಂದ್ರೆ ಒಂದು ವರ. ಈ ತಲೆ ಕೂದಲು ಒಂದು ವೇಳೆ ಅವರ ಗೌರವವನ್ನ ಕಾಪಾಡುವಂತಹದ್ದು ಎಂಬುದಾಗಿ ನಾವು ನೋಡ್ತೇವೆ. ಈಕೆ ಯಾವ ರೀತಿಯಲ್ಲಿ ತಗ್ಗಿಸಲ್ಪಟ್ಟವಳು, ಯಾವ ರೀತಿಯಲ್ಲಿ ಯೇಸು ಸ್ವಾಮಿಯನ್ನ ಪ್ರೀತಿ ಮಾಡುತ್ತಾ ಇದ್ದಳು ಅನ್ನುವುದಕ್ಕೆ ಈ ಉದಾಹರಣೆ ನಮಗೆ ಬಹಳ ಶ್ರೇಷ್ಠವಾದಂಥ ರೀತಿಯಲ್ಲಿ ಕಾಣ್ತದೆ. ಶ್ರೇಷ್ಠವಾದಂಥ ತೈಲ ಆಕೆ ತೆಗೆದುಕೊಂಡು ಬಂದು, ಯೇಸು ಸ್ವಾಮಿ ಎಲ್ಲವೂ ಶ್ರೇಷ್ಠವಾದದ್ದನ್ನೇ ಆಕೆ ಅರ್ಪಿಸುವಂಥವಳಾಗಿದ್ದಾಳೆ. ತನ್ನ ತಲೆ ಕೂದಲನ್ನ ಬಿಚ್ಚಿ ಆತನ ಪಾದಗಳಿಗೆ ಹಚ್ಚಬೇಕಾದ್ರೆ ಒಂದು ಕ್ರಿಯೆ ನಡೆದಿದೆ. ಅಲ್ಲಿ ಕ್ರಿಯೆ, ಯಾವ ಕ್ರಿಯೆ ಎಂಬುದಾಗಿ ಹೇಳುವಾಗ ತನ್ನ ಸಂಪೂರ್ಣವಾಗಿ ತನ್ನ ತಲೆಯನ್ನ ಆತನ ಪಾದಕ್ಕೆ ಸ್ಪರ್ಶಿಸುವಂತ ಒಂದು ಕಾರ್ಯ. ಕೀರ್ತನೆಗಾರನು ಬರೀತಾನೆ 91ನೇ ಅಧ್ಯಾಯದಲ್ಲಿ, ಬನ್ನಿರಿ ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗವೆರಗಿ ಆತನನ್ನು ಆರಾಧಿಸೋಣ ಎಂಬುದಾಗಿ. ಒಬ್ಬ ವ್ಯಕ್ತಿ, ಕೀರ್ತನೆಗಾರನು ಹೇಳ್ತಾನೆ, ಒಬ್ಬ ವ್ಯಕ್ತಿ ತನ್ನನ್ನು ಉಂಟು ಮಾಡಿದಂಥ ದೇವರಿಗೆ ಯಾವ ರೀತಿಯಲ್ಲಿ ಗೌರವವನ್ನು ಸಲ್ಲಿಸಬೇಕು, ಯಾವ ರೀತಿಯಲ್ಲಿ ಆತನನ್ನು ಆರಾಧನೆ ಮಾಡಬೇಕೆಂಬುದಾಗಿ ಆತನು ಹೀಗೆ ಬರೀತಾನೆ, ಬನ್ನಿರಿ ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗ ಅಡ್ಡ ಬಿದ್ದು ಸಂಪೂರ್ಣವಾಗಿ
ಸಂಪೂರ್ಣವಾಗಿ ಸಮರ್ಪಣೆ ಮಾಡಿಕೊಳ್ಳುವಂತಹದ್ದು. ಮರಿಯಳು ತನ್ನನ್ನು ಸಂಪೂರ್ಣವಾಗಿ ಯೇಸು ಸ್ವಾಮಿಗೆ ಸಮರ್ಪಣೆ ಮಾಡಿಕೊಂಡಂತ ಸ್ತ್ರೀ. ನಿಂತ್ಕೊಂಡು ತಲೆ ಕೂದಲಿನಿಂದ ತನ್ನ ಪಾದಗಳನ್ನ ಒರೆಸ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಅದನ್ನ ಇಮ್ಯಾಜಿನ್ ಮಾಡಿಕೊಳ್ಳೋಣ. ಆತನು ಕೂತಿದ್ದಾನೆ, ಆತನ ಪಾದ ನೆಲದಲ್ಲಿದೆ. ಈಕೆ ತನ್ನ ತಲೆ ಕೂದಲಿನಿಂದ ಆತನ ಪಾದಗಳನ್ನು ಒರೆಸಬೇಕು ಎಂಬುದಾಗಿ ಅಂದುಕೊಳ್ಳುವಾಗ ಸಂಪೂರ್ಣವಾಗಿ ಆಕೆಯ ತಲೆ ಆತನ ಪಾದದ ಕೆಳಗೆ ಇರುವಂತಹದ್ದು. ಎಷ್ಟು ಗೌರವ, ಎಷ್ಟು ಭಕ್ತಿ, ಎಷ್ಟು ಪ್ರೀತಿ ಆ ಸ್ತ್ರೀ. ಎಲ್ಲರೂ ನೋಡ್ತಾ ಇದ್ದಾರೆ, ಎಲ್ಲರೂ ನೋಡ್ತಾ ಇದ್ದಾರೆ. ಆಕೆ ಯಾರನ್ನೂ ಗಮನಿಸದೆ ತನ್ನ ಸ್ವಾಮಿಗೆ ಆಕೆ ಸಲ್ಲಿಸಿದಂತಹ ಗೌರವ, ತನ್ನನ್ನು ತಾನು ಸಂಪೂರ್ಣವಾಗಿ ಆತನಿಗೆ ತನ್ನನ್ನೇ ಒಪ್ಪಿಸಿಕೊಟ್ಟಂಥವಳಾಗಿ ತನ್ನ ಗೌರವವನ್ನ ಸೂಚಿಸಿದಂಥದ್ದು. ನೋಡ್ರಿ, ಅದನ್ನೇ 2ನೇ ವಚನದ ಈ ಮರಿಯಳು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇರೋದು. ಈ ಮರಿಯಳು ಯೇಸು ಸ್ವಾಮಿಗೆ ತೈಲವನ್ನು ಹಚ್ಚಿ ಆತನ ಪಾದಗಳನ್ನು ತನ್ನ ತಲೆ ಕೂದಲಿನಿಂದ ಒರೆಸಿದವಳು. ಮಾರ್ಕನು ಬರದ ಹಾಗೆ ಇಲ್ಲಿ ಯೋಹಾನನು ಏನಂತ ಹೇಳ್ತಾ ಇದ್ದಾನೆ? ಒರೆಸಿದಳು. ಆ ದಿನದಲ್ಲಿ ಒರೆಸಿದಂಥವಳು ಈ ಸ್ತ್ರೀಯೇ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. 3ನೇ ವಚನಕ್ಕೆ ಬರೋಣ. ತಮ್ಮನಾದ ಲಾಜರನೇ ಅಸ್ವಸ್ಥನಾಗಿದ್ದನು. ಅಸ್ವಸ್ಥ ಮೀನ್ಸ್ ಆತನಿಗೆ ಆರೋಗ್ಯವಿಲ್ಲದೆ ಇದ್ದಂತಹ ಸ್ಥಿತಿ. ಯಾವ ರೋಗ ಅನ್ನುವಂಥದ್ದು ಇಲ್ಲಿ ಇಲ್ಲ. ಆತನಿಗೆ ಯಾವ ರೋಗ ಬಂದಿತ್ತು ಅನ್ನುವಂಥದ್ದು ಇಲ್ಲ. ಆದರೆ ಊಹೆ ಮಾಡಿಕೊಳ್ಳೋಣ, ಮರಣಕರವಾದಂಥ ರೋಗ ಆತನಿಗೆ ಬಂದಿದೆ. ಯೇಸು ಸ್ವಾಮಿ ಪ್ರೀತಿ ಮಾಡುತ್ತಾ ಇದ್ದಂಥ ಈ ಕುಟುಂಬದಲ್ಲಿ ಒಂದು ಕೊರತೆ ಇದೆ. ಅಲ್ಲಿ ದುಃಖವಿದೆ, ಅಲ್ಲಿ ನೋವಿದೆ, ಅಲ್ಲಿ ಸಂಕಟವಿದೆ. ಕಾರಣ, ಈ ಸಹೋದರಿಯರಿಗೆ ಪ್ರಿಯನಾದಂಥ ಒಬ್ಬ ತಮ್ಮ ಆತನು ಅಸ್ವಸ್ಥನಾಗಿರುವಂಥವನಾಗಿದ್ದಾನೆ. ಈ ಸಂಗತಿಗಳು ಎಲ್ಲರಿಗೂ ಗೊತ್ತಿದೆ. ಆ ಬೆಥಾನ್ಯ ಊರಲ್ಲಿ ಇರುವಂಥ ಅನೇಕರಿಗೆ ಆತನು ಅಸ್ವಸ್ಥನಾಗಿದ್ದಾನೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತುಂಟು. ಬೆಥಾನ್ಯಕ್ಕೆ ಬಂದಾಗ ಯೇಸು ಸ್ವಾಮಿ ಭೇಟಿ ಕೊಡುತ್ತಿದ್ದಂಥ ಈ ಮನೆಯಲ್ಲಿ ಈಗ ನೋಡುವಾಗ ಅಲ್ಲಿ ದುಃಖ, ನೋವು, ಸಂಕಟ, ವೇದನೆ ನಾವು ಕಾಣ್ತೇವೆ. ಹೀಗಿರಲಾಗಿ ಆತನು ಇಂಥ ರೋಗದಲ್ಲಿರುವಾಗ, ಇಂಥ ಸಮಯದಲ್ಲಿ ಅವನ ಅಕ್ಕಂದಿರು, ಸ್ವಾಮಿ ನಿನ್ನ ಪ್ರಿಯ ಮಿತ್ರನು, ನೋಡ್ರಿ ಅಲ್ಲಿ ಬರೆಯಲ್ಪಟ್ಟಿರುವಂತಹದ್ದು, ಯೇಸು ಸ್ವಾಮಿಯೂ ಸಹ ಇವರು ಹೇಗೆ ಆತನನ್ನ ಪ್ರೀತಿ ಮಾಡುತ್ತಾ ಇದ್ದರೋ ಹಾಗೆ ಯೇಸು ಸ್ವಾಮಿಯೂ ಸಹ ಈ ಕುಟುಂಬವನ್ನ ಬಹಳವಾಗಿ ಪ್ರೀತಿ ಮಾಡುತ್ತಾ ಇದ್ದಂಥವರು. ಮಾರ್ತಳನ್ನು, ಮರಿಯಳನ್ನು, ಲಾಜರನನ್ನು ಪ್ರೀತಿ ಮಾಡ್ತಾ ಇದ್ದಂತ ಇದೆಲ್ಲರಿಗೆ ಗೊತ್ತಿರುವಂತ ಸಂಗತಿಗಳು. ಅದನ್ನು ನಾವು ಆಲೋಚನೆ ಮಾಡೋಣ. ಯೇಸು ಸ್ವಾಮಿಗೆ ಇಷ್ಟವಾದಂಥ ಒಂದು ಕುಟುಂಬ ಬೆಥಾನ್ಯದಲ್ಲಿ ಇದೆ ಎಂಬುದಾಗಿ ಹೇಳುವಾಗ ಅದು ಮಾರ್ತಳು, ಮರಿಯಳು, ಲಾಜರನ ಕುಟುಂಬವೇ. ಅಷ್ಟರ ಮಟ್ಟಿಗೆ ಪ್ರೀತಿ ಮಾಡ್ತಾ ಇದ್ದ. ಅದನ್ನೇ ಒತ್ತಿ ಹೇಳ್ತಾ ಇರುವಂತ ಆತನ ಸಹೋದರಿಯರು ಹೇಳ್ತಾರೆ, ನಿನ್ನ ಪ್ರಿಯ ಮಿತ್ರನು ಅಸ್ವಸ್ಥನಾಗಿದ್ದಾನೆ, ಯಾವ ರೋಗ ಗೊತ್ತಿಲ್ಲ ಎಂಬುದಾಗಿ ಯೇಸುವಿನ ಬಳಿಗೆ ಹೇಳಿ ಕಳಿಸಿದರು. ಈಗಿರುವಂತ ಒಂದು ಗುರಿ ಒಂದೇ, ಈಗಿರುವಂತ ಆಲೋಚನೆ ಒಂದೇ. ಈ ಅಸ್ವಸ್ಥತೆಯಿಂದ, ಈ ರೋಗದಿಂದ ಬಿಡಿಸಬಲ್ಲವನು ಒಬ್ಬನೇ, ಆತನು ಯೇಸು ಸ್ವಾಮಿ ಒಬ್ಬನೇ, ಯೇಸು ಕ್ರಿಸ್ತನು ಒಬ್ಬನೇ. ಯಾಕಂದ್ರೆ ಆತನು ಮಾಡುತ್ತಿದ್ದಂಥ ಕಾರ್ಯಗಳು ಈ ಕುಟುಂಬಕ್ಕೆ ಬಹಳ ಚೆನ್ನಾಗಿ ಗೊತ್ತಿದೆ.
ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ, ನಾವಲ್ಲಿ ಪ್ರಾರಂಭ ವಚನದಿಂದ ನೋಡುವಾಗ ಯೇಸು ಗಲಿಲಾಯ ತೀರದಲ್ಲಿ ಆತನು ತಿರುಗಾಡುತ್ತಾ ಅನೇಕ ಸಭೆಗಳನ್ನ ಆತನು ಸಭೆಗಳಲ್ಲಿ ಹೋಗಿ ಪರಲೋಕ ರಾಜ್ಯವನ್ನ ಕುರಿತು ಆತನು ಹೇಳುತ್ತಾ ಅದರ ಜೊತೆಯಲ್ಲಿ ರೋಗವಿದ್ದಂಥ ಅನೇಕರನ್ನ ಗುಣಪಡಿಸುವಂತ ಕಾರ್ಯಗಳು ಪ್ರಾರಂಭವಾಯಿತು. ಈ ಸಂಗತಿ ಇಡೀ ಗಲಿಲಾಯ ತೀರಕ್ಕೆ, ಗಲಿಲಾಯದ ಸೀಮೆಗೆ ಹಬ್ಬಲ್ಪಟ್ಟಿತು. ಯೆರೂಸಲೇಮಿಗೆ ಹಬ್ಬಲ್ಪಟ್ಟಿತು, ಕೆಫೆರ್ನೌಮಿಗೆ ಹಬ್ಬಲ್ಪಟ್ಟಿತು. ಯೇಸು ಸ್ವಾಮಿ ಮಾಡುತ್ತಿದ್ದಂಥ ಅದ್ಭುತ ಕಾರ್ಯಗಳು. ಈಗ ಯೇಸು ಸ್ವಾಮಿ ಹೇಳಿ ಕಳಿಸಿದರು ಎಂಬುದಾಗಿ ಹೇಳುವಾಗ ಆತನು ಎಲ್ಲಿದ್ದಾನೆ ನೋಡೋಣ ಮುಂದೆ. ಈಗ ಅವರಿಗೆ ಯೇಸು ಸ್ವಾಮಿ ನಮ್ಮ ಮನೆಗೆ ಬರಬೇಕೆಂಬುದಾಗಿ, ಯೇಸು ಸ್ವಾಮಿ ಬರುವಾಗ ತನ್ನ ತಮ್ಮನು ಸ್ವಸ್ಥನಾಗ್ತಾನೆ ಎಂಬ ನಂಬಿಕೆ ಅವರಲ್ಲಿದೆ. ಹೇಳಿ ಕಳಿಸಿದಾಗ ಆ ಮೆಸೆಂಜರ್ಸ್, ಸಂದೇಶವನ್ನ ಹೊತ್ತೊಯ್ದಂಥವರು ಯೇಸುವಿನ ಬಳಿಗೆ ಹೋಗಿ ಹೇಳ್ತಾರೆ, ನಿನ್ನ ಪ್ರಿಯ ಮಿತ್ರನಾದಂಥ ಲಾಜರನು ಅಸ್ವಸ್ಥನಾಗಿದ್ದಾನೆ ಎಂಬುದಾಗಿ. ಈಗ ಯೇಸು ಸ್ವಾಮಿ ಹೇಳುವಂಥ ಮಾತು ಒಂದು ಮಾರ್ಮಿಕವಾದಂಥ ಮಾತು. ಬಹುಶಃ ಜೊತೆಯಲ್ಲಿದ್ದಂಥ ಶಿಷ್ಯರು ಸಹ ಅರ್ಥ ಮಾಡಿಕೊಳ್ಳದೇ ಇರುವಂಥ ಮಾತು. ಆತನು ಅಸ್ವಸ್ಥನಾಗಿದ್ದಾನೆ ಅಂದ್ರೆ ಅರ್ಥ ನೀನು ಬಂದು ಆತನನ್ನ ಸ್ವಸ್ಥಪಡಿಸು ಎಂಬುದಾಗಿ. ಒಂದು, ಯೇಸು ಸ್ವಾಮಿ ಆಯ್ತು ಬರ್ತೀನಿ ಅಂತ ಹೇಳಬೇಕು, ಇಲ್ಲ ಇನ್ನೊಂದೆರಡು ದಿನ ಆದ್ಮೇಲೆ ಬರ್ತೀನಿ ಅಂತ ಹೇಳಬೇಕು. ಆದ್ರೆ ಯೇಸು ಸ್ವಾಮಿ ಹೇಳುವುದೇ ಬೇರೆ. ಸೀರಿಯಸ್ ಆಗಿಯೂ ತಗೊಂಡಿಲ್ಲ ಯೇಸು ಸ್ವಾಮಿ. ನೋಡ್ರಿ, ಆತನು ಹೇಳ್ತಾನೆ, ಈ ರೋಗವು ಯಾವ ರೋಗ ಗೊತ್ತಿಲ್ಲ, ಆದ್ರೆ ಮರಣಕರವಾದಂಥ ರೋಗ ಎಂಬುದಾಗಿ ನಾವು ಅಂದುಕೊಳ್ಳೋಣ. ಈ ರೋಗವು ಮರಣಕ್ಕಾಗಿ ಬಂದದ್ದಲ್ಲ. ಅರ್ಥ, ರೋಗ ಇದೆ, ಅಸ್ವಸ್ಥನಾಗಿದ್ದಾನೆ, ಆದರೆ ಸಾಯುವುದಿಲ್ಲ ಎಂಬುದಾಗಿ. ಎಂಥ ಮಾರ್ಮಿಕವಾದಂಥ ಉತ್ತರ. ಈ ರೋಗವು ಮರಣಕ್ಕಾಗಿ ಬಂದದ್ದಲ್ಲ, ಆತನು ಸಾಯುವುದಿಲ್ಲ ಎಂಬ ಒಂದು ಕಡೆ ನಾವು ಹೀಗೆ ಆಲೋಚನೆ ಮಾಡೋಣ. ಆಮೇಲೆ ಹೇಳ್ತಾನೆ, ಇದರಿಂದ, ಯಾವುದರಿಂದ? ಈ ರೋಗದಿಂದ, ಈ ಆತನಿಗೆ ಬಂದಿರುವಂತ ಈ ರೋಗದಿಂದ ದೇವಕುಮಾರನಿಗೆ ಮಹಿಮೆ ಉಂಟಾಗುವಂತೆ. ಎರಡು, ದೇವರ ಮಹಿಮೆಗೋಸ್ಕರ ಬಂದದ್ದು. ಒಂದು, ದೇವರ ಕುಮಾರನು ಅಂದರೆ ಯೇಸು ಸ್ವಾಮಿ, ಆತನಿಗೆ ಮಹಿಮೆ ಉಂಟಾಗಬೇಕಾಗಿದೆ. ಯಾವ ರೀತಿಯಲ್ಲಿ ಮಹಿಮೆ? ಮುಂದೆ ನಾವು ನೋಡ್ತೇವೆ ಇದರ ಅಧ್ಯಾಯದಲ್ಲಿ. ಆತನಿಗೆ ಮಹಿಮೆ ಉಂಟಾಗಬೇಕಾಗಿದೆ. ಇನ್ನೊಂದು, ದೇವರ ಮಹಿಮೆಗೋಸ್ಕರ ಬಂದದ್ದು. ತಂದೆ ಮಗನ, ಆತನ ಚಿತ್ತವಿಲ್ಲದೆ ಯಾವ ಕಾರ್ಯಗಳೂ ನಡೆಯುವುದಿಲ್ಲ. ಒಂದು ವೇಳೆ ಯೇಸು ಸ್ವಾಮಿ ಹೇಳಿದಂತ ಈ ಮಾತು ಮಹಿಮೆಗೋಸ್ಕರ ಬಂದದ್ದು ಅಂದನು. ನೋಡ್ರಿ, ಮಾರ್ತಳಲ್ಲಿಯೂ ಆಕೆಯ ತಂಗಿಯಲ್ಲಿಯೂ ಲಾಜರನಲ್ಲಿಯೂ ಯೇಸುವಿಗೆ ಪ್ರೀತಿ ಇದೆ. ಅಯ್ಯೋ, ನನ್ನ ಮಿತ್ರನಿಗೆ ಈಗಾಗ ಹೋಗಿದೆಯಲ್ಲ, ನಾನು ಬೇಗ ಹೋಗಿ ಆತನನ್ನು ಸ್ವಸ್ಥ ಮಾಡಬೇಕೆಂಬುದಾಗಿ ಆತುರ ಪಡದೆ ಯೇಸು ಸ್ವಾಮಿ ಹೇಳಿದ್ದು ದೇವಕುಮಾರನಿಗೂ ಮಹಿಮೆ ಆಗಬೇಕಾಗಿದೆ, ತಂದೆಯಾದ ದೇವರಿಗೂ ಮಹಿಮೆ ಬಂದದ್ದು. ಹೇಗೆ ಬರ್ತದೆ ಅನ್ನುವಂಥದ್ದನ್ನ ನಾವು ಕಾಣ್ತೇವೆ ಪ್ರಿಯರೇ. ಆದರೂ, ವಚನ 6, ಆದರೂ ಲಾಜರನು ಅಸ್ವಸ್ಥನಾಗಿದ್ದಾನೆಂದು ಆತನು ಕೇಳಿದ ಮೇಲೆ 2 ದಿನ ತಾನಿದ್ದ ಸ್ಥಳದಲ್ಲೇ
ಆತನು ನಿಂತುಕೊಂಡನು. ಯೇಸು ಸ್ವಾಮಿಗೆ ಎಲ್ಲವೂ ಗೊತ್ತು. ಆತನ ಅಸ್ವಸ್ಥ ಬಂದು ಹೇಳುವ ಮೊದಲೇ ಆತನಿಗೆ ಗೊತ್ತಿದೆ. ಯೇಸು ಲಾಜರನಿಗೆ ಅಸ್ವಸ್ಥತೆ ಉಂಟು ಎಂಬುದಾಗಿ ಆತನಿಗೆ ಗೊತ್ತಿದೆ. ತಕ್ಷಣ ಹೋಗಲಿಲ್ಲ. 2 ದಿವಸ ಅಲ್ಲಿದ್ದನು. ಯಾಕಂದರೆ ಮರಣಕ್ಕಾಗಿ ಬಂದದ್ದಲ್ಲ, ನಾನು ಆತನನ್ನ ಮರಣದಿಂದ ಎಬ್ಬಿಸುತ್ತೇನೆ ಎಂಬುದಾಗಿ ಆತನಿಗೆ ಚೆನ್ನಾಗಿ ಗೊತ್ತಿದೆ ಪ್ರಿಯರೇ. 2 ದಿನ ಅಲ್ಲ, 4 ದಿನ ಅಲ್ಲ, ಎಷ್ಟು ದಿನ ಬೇಕಾದರೂ ಇರಲಿ, ನಾನು ಆತನನ್ನು ಎಬ್ಬಿಸುತ್ತೇನೆ. ಇದು ಆತನಿಗೆ ಗೊತ್ತಿದೆ. ಒಂದು ವೇಳೆ ಎಬ್ಬಿಸುತ್ತೇನೆಂದಾಗಿ ಆತನಿಗೆ ಗೊತ್ತಿದೆ. ಮತ್ತು ಆತನು ಆ ಕಾರ್ಯವನ್ನ 2 ದಿನಗಳ ನಂತರ ಮಾಡಲಿ ಅಥವಾ 4 ದಿನಗಳ ನಂತರ ಮಾಡಲಿ ಯಾವ ವ್ಯತ್ಯಾಸವೂ ಇರುವುದಿಲ್ಲ. ಆತನು ಏನು ಅಂದುಕೊಂಡಿದ್ದಾನೋ ಅದನ್ನ ಮಾಡೇ ಮಾಡುವಂತ ದೇವರು ಆತನಾಗಿದ್ದಾನೆ. ಆದರೆ ತನ್ನ ಸಮಯ ಇನ್ನೂ ಬಂದಿಲ್ಲ. ತನ್ನ ಸಮಯಕ್ಕಾಗಿ ಆತನು ಕಾಯ್ತಾ ಇದ್ದಾನೆ. ದೇವರು ಇನ್ನೂ ಆತನಿಗೆ ಅಪ್ಪಣೆಯನ್ನ ಕೊಟ್ಟಿಲ್ಲ. ಇದೇ ಯೋಹಾನನು ಬರೆದ ಸುವಾರ್ತೆ 2ನೇ ಅಧ್ಯಾಯಕ್ಕೆ ಬರುವಾಗ ಯೇಸು ಮಾಡಿದ ಮೊದಲ ಅದ್ಭುತ ಕಾರ್ಯ, ಕಾನಾ ಊರಾದ ಅಲ್ಲಿ ನಡೆಯುವಂತ ಒಂದು ವಿವಾಹಕ್ಕಾಗಿ ಹೋಗಿದಾಗ ಆ ಔತಣ ಕೂಟದಲ್ಲಿ ದ್ರಾಕ್ಷರಸ ಖಾಲಿಯಾದಾಗ ಆತನ ತಾಯಿ ಹೇಳಿದಂತ ಮಾತು, ಆತನು ಏನು ಹೇಳ್ತಾನೆ ಮಾಡ್ರಿ ಎಂಬುದಾಗಿ. ಅದಕ್ಕೂ ಮೊದಲು ಹೇಳುವಂತ ಮಾತೇನು? ಅಮ್ಮ, ನನ್ನ ಗೊಡವೆ ನಿನಗೆ ಯಾಕೆ, ನನ್ನ ಸಮಯ ಇನ್ನೂ ಬಂದಿಲ್ಲ. ಆತನು ಹೋಗುವ ಮೊದಲೇ ಅಲ್ಲಿ ಖಾಲಿ ಆಯ್ತದೆ ಅನ್ನುವಂಥದ್ದು ಎಲ್ಲವೂ ಆತನಿಗೆ ಗೊತ್ತಿದೆ, ಎಲ್ಲವೂ ಗೊತ್ತಿದೆ. ಆತನು ಹೇಳುವಂತ ಮಾತು, ನನ್ನ ಸಮಯ ಇನ್ನೂ ಬಂದಿಲ್ಲ. ಒಂದ್ಸಲ ಓದ್ಬಿಡೋಣ. ಯೋಹಾನನು ಬರೆದ ಸುವಾರ್ತೆ 2ನೇ ಅಧ್ಯಾಯ 1ನೇ ವಚನದಿಂದ, ಗಲಿಲಾಯದ ಕಾನಾ ಊರಿನಲ್ಲಿ ಒಂದು ಮದುವೆ ಆಯಿತು. ಯೇಸು ತಾಯಿ ಅಲ್ಲಿದ್ದಳು. ಯೇಸುವನ್ನು ಆತನ ಶಿಷ್ಯರನ್ನು ಮದುವೆಗೆ ಕರೆದರು. ದ್ರಾಕ್ಷರಸವು ಸಾಲದೆ ಹೋಗಲಾಗಿ, ವೆರಿ ಇಂಪಾರ್ಟೆಂಟ್, ಒಂದು ಮದುವೆ ಪರಿಪೂರ್ಣವಾಗಬೇಕಾದರೆ ಯಾವ ಕೊರತೆಯೂ ಆ ಮದುವೆಯಲ್ಲಿ ಕಾಣಬಾರದು. ಒಂದು ವೇಳೆ ಕೊರತೆ ಇರುವುದಾದರೆ ಅದು ಪರಿಪೂರ್ಣವಾದಂಥ ಮದುವೆ ಆಗಲಿಕ್ಕೆ ಸಾಧ್ಯವಿಲ್ಲ. ಈಗ ಅಲ್ಲಿ ಕೊರತೆ ಇದೆ, ತೀರು ಹೋಗಿದೆ. ತಾಯಿಯಲ್ಲಿದ್ದಳು. ಯೇಸುವನ್ನು ಆತನ ಶಿಷ್ಯರನ್ನು ಮದುವೆಗೆ ಕರೆದರು. ದ್ರಾಕ್ಷರಸ ಸಾಲದೆ ಹೋಗಲಾಗಿ ಯೇಸುವಿನ ತಾಯಿ ಆತನಿಗೆ, ಅವರಲ್ಲಿ ದ್ರಾಕ್ಷರಸವಿಲ್ಲ ಎಂದು ಹೇಳಿ. ಗೊತ್ತಿಲ್ವಾ ಯೇಸು ಸ್ವಾಮಿಗೆ? ಗೊತ್ತಿದೆ. ಬರುವ ಮೊದಲೇ ಹೀಗೆಲ್ಲ ಆಗ್ತದೆ ಎಂಬುದಾಗಿ ಆತನಿಗೆ ಗೊತ್ತಿದೆ. ಆತನು ಮೌನವಾಗಿ ನಿಂತುಕೊಂಡಿದ್ದಾನೆ ಅಷ್ಟೇ. ಆದರೆ ಈಕೆ ಹೇಳುವಂತ ಮಾತು, ಆತನ ತಾಯಿ ಹೇಳುವಂತ ಮಾತು, ದ್ರಾಕ್ಷಾರಸವಿಲ್ಲ ಎಂದು. ಅದಕ್ಕೆ ಆತನು ಹೇಳ್ತೇನೆ, ಅಮ್ಮ, ನನಗೆಲ್ಲ ಗೊತ್ತಿದೆ, ನನ್ನ ಗೊಡವೆ ನಿನಗೆ ಯಾಕೆ, ನನಗೆಲ್ಲ ಗೊತ್ತಿದೆ, ನನ್ನ ಸಮಯ ಇನ್ನೂ ಬಂದಿಲ್ಲ. ಅಷ್ಟೇ ಯೇಸು ಸ್ವಾಮಿ ಹೇಳಿದ್ದು, ನನ್ನ ಸಮಯ ಇನ್ನೂ ಬಂದಿಲ್ಲ. ಇಲ್ಲಿ ನಾವು ನೋಡುವಾಗ, ಯೋಹಾನನು ಬರೆದ ಸುವಾರ್ತೆಯಲ್ಲಿ ನಾವು ನೋಡುವಾಗ ಆತ ಕುಟುಂಬದ ಮೇಲೆ ಆತನಿಗಿದ್ದಂಥ ಪ್ರೀತಿ, ಆತನ ಮಮತೆ, ಅಯ್ಯೋ ನನ್ನ ಮಿತ್ರನಾದಂಥ ಲಾಜರನು ಅಸ್ವಸ್ಥನಾಗಿದ್ದಾನೆ, ಆದಷ್ಟು ಬೇಗನೆ ನಾನು ಹೋಗಿ ಆತನನ್ನ ಸ್ವಸ್ಥಪಡಿಸ್ಬೇಕೆಂಬ ಕಾತುರ ಎಲ್ಲವೂ ಇರಬೇಕಾಗಿದೆ. ಪರ್ಟಿಕ್ಯುಲರ್ ಆಗಿ ಹೇಳುವಂತ ಮಾತು, ನಿನ್ನ ಮಿತ್ರನು ನೀನು ಇಷ್ಟಪಡುವಂತ ವ್ಯಕ್ತಿ ಲಾಜರನು ಹೇಳಿ ಕಳಿಸಿದಾರಲ್ವಾ, ನನ್ನ ಸಮಯ ಇನ್ನೂ ಬಂದಿಲ್ಲ. ಬಂದಾಗ ಆತನು ಹೋಗ್ತಾನೆ.
ಹಾಗಾದ್ರೆ ಈ 2 ದಿವಸಗಳು ಆತನು ತಾನಿದ್ದ ಸ್ಥಳದಲ್ಲೇ ಆತನು ನಿಂತನು. ಹಾಗಾದ್ರೆ ಎಲ್ಲಿದ್ದ ಅನ್ನುವುದಕ್ಕೆ ಇದೇ ಯೋಹಾನನು ಬರೆದ ಸುವಾರ್ತೆ 10ನೇ ಅಧ್ಯಾಯ 40ನೇ ವಚನದಿಂದ ನಾವು ನೋಡ್ತೇವೆ. ಆಮೇಲೆ ಆತನು ಯೋರ್ದನ್ ಹೊಳೆಯ ಆಚೆ, ಯೋಹಾನನು ಮೊದಲು ಸ್ನಾನ ಮಾಡಿಸುತ್ತಿದ್ದ ಸ್ಥಳಕ್ಕೆ ತಿರುಗಿ ಹೋಗಿ ಅಲ್ಲಿ ಇದ್ದನು. ಯೋರ್ದನ್ ಹೊಳೆಯ ಆಚೆ ದಡದಲ್ಲಿ ಆತನು ಇದ್ದವನು. ಇದು ಬೆತಾನ್ಯದಿಂದ ಸುಮಾರು 15 ಮೈಲು ದೂರದಲ್ಲಿ ಇದ್ದಂಥ ಒಂದು ಸ್ಥಳ. ಯೋರ್ದನ್ ಹೊಳೆಯ ಆಚೆ ಬೆತಾನ್ಯದಿಂದ 15 ಮೈಲು ದೂರ ಇದ್ದಂಥ ಒಂದು ಸ್ಥಳ. ಈಗ ಯೇಸುಸ್ವಾಮಿ ಎಲ್ಲಿದ್ದಾನೆ? ಆಚೆ ದಡ ಯೂದಾಯದಲ್ಲಿ ಆತನು ಇದ್ದನು ಎಂಬುದಾಗಿ ನಾವು ಇಲ್ಲಿಯೂ ಸಹ ನಾವು ನೋಡ್ತೇವೆ. ಲಾಜರನು ಅಸ್ವಸ್ಥನಾಗಿದ್ದಾನೆ. 6ನೇ ವಚನ. ಕೇಳಿದ ಮೇಲೆ 2 ದಿನ ತಾನಿದ್ದ ಸ್ಥಳದಲ್ಲೇ ನಿಂತನು. ಎಲ್ಲಿ? ಯೋರ್ದನ್ ಹೊಳೆಯ ಆಚೆಯಲ್ಲಿ. ಬಳಿಕ ಆತನು ತನ್ನ ಶಿಷ್ಯರಿಗೆ ತಿರುಗಿ ಯೂದಾಯಕ್ಕೆ ಹೋಗೋಣ ಎಂದು ಹೇಳಿದನು. ಬೆತಾನ್ಯಕ್ಕೆ ಬರುವ ಬದಲು ಆತನು ಯೂದಾಯಕ್ಕೆ ಆತನು ಹೋದಂಥವನು ಆತನಾಗಿದ್ದ. ಯೂದಾಯ, ಬೆತಾನ್ಯ ಬಹಳ ಹತ್ತಿರವಿರುವಂಥ ಸ್ಥಳಗಳು. ಯೂದಾಯಕ್ಕೆ ಬಂದಿದ್ದಾನೆ, ಬೆತಾನ್ಯಕ್ಕೆ ಏನೋ ಬಂದಿಲ್ಲ. ಒಂದು ವೇಳೆ ಶಿಷ್ಯರಿಗೆ ಹೇಳಿದಾಗ ಶಿಷ್ಯರಿಗೆ ಭಯ. ಯಾಕೆ ಎಂಬುದಾಗಿ ಹೇಳುವಾಗ, ಗುರುವೇ, ಯಹೂದ್ಯರು ಆಗಲೇ ನಿನ್ನನ್ನು ಕಲ್ಲೆಸೆದು ಕೊಲ್ಲಬೇಕೆಂದಿದ್ದರು. ಎಲ್ಲಿ? ಯೂದಾಯದಲ್ಲಿ. ತಿರುಗಿ ಅಲ್ಲಿಗೆ ಹೋಗುತ್ತೀಯಾ? ಇದನ್ನ ಯೇಸುಸ್ವಾಮಿಗೆ ಕೇಳ್ತಾ ಇದ್ದಾರೆ. ಈ ಸಬ್ಜೆಕ್ಟು ಇದಕ್ಕೆ ಸಂಬಂಧಪಟ್ಟಿದೆಯೋ ಇಲ್ಲವೋ? ಒಂದು ವೇಳೆ ಇದನ್ನು ಯಾಕೆ ಇಲ್ಲಿ ಬರೆಯಲ್ಪಟ್ಟಿದೆ ಎಂಬುದಾಗಿ ಹೇಳುವಾಗ ನಾವು ತಿರುಗಿ ನೆನಪು ಮಾಡಿಕೊಳ್ಳೋಣ. ಯೂದಾಯಕ್ಕೆ ಬದಲು ಬೆತಾನ್ಯಕ್ಕೆ ಹೋಗಬೇಕಾಗಿತ್ತು. ಆದರೆ ಬೆತಾನ್ಯಕ್ಕೆ ಹೋಗದೆ ಯೂದಾಯಕ್ಕೆ, ಎಲ್ಲಿ ಆತನನ್ನ ಒಂದು ವೇಳೆ ಕೊಲ್ಲಬೇಕೆಂಬುದಾಗಿ ಅಂದುಕೊಂಡಿದ್ದರೋ ಆ ಸ್ಥಳಕ್ಕೆ ಆತನು ತಿರುಗಿ ಹೋಗುವಂಥವನಾತನಾಗಿದ್ದ. ಯಾಕೆ? ಈಗ ಆತನು ಹೇಳ್ತಾನೆ ನೋಡ್ರಿ, ಹಗಲಿಗೆ 12 ತಾಸು ಉಂಟಲ್ಲವೇ? ಒಬ್ಬನು ಹಗಲಿನಲ್ಲಿ ತಿರುಗಾಡಿದರೆ ಈ ಲೋಕದ ಬೆಳಕು ಕಾಣಿಸುವುದರಿಂದ ಅವನು ಎಡುವುದಿಲ್ಲ. ಯೇಸುಸ್ವಾಮಿಯ ಮಾತುಗಳು ಅನೇಕ ವೇಳೆ ಶಿಷ್ಯರು ಅರ್ಥ ಮಾಡಿಕೊಳ್ಳದೇ ಇರುವಂತ ರೀತಿಯಲ್ಲಿ ಆತನು ಹೇಳ್ತಾ ಇದ್ದ. ಒಂದು ವೇಳೆ ಅರ್ಥವಾಗಬೇಕಾದರೆ ಅವರಿಗೆ ಬಹಳ ದಿನ ಬೇಕಾಗಿತ್ತು. ಈಗ ಆತನು ಹೇಳ್ತಾ ಇದ್ದಾನೆ, ಹಗಲಿಗೆ 12 ತಾಸು ಉಂಟಲ್ಲವೇ? ಹಗಲಿಗೆ 12 ತಾಸು ಉಂಟಲ್ಲವೇ? ಹೊಸ ಒಡಂಬಡಿಕೆಯ ಕಾಲಗಳಲ್ಲಿ ಯಾರ ಬಳಿಯಲ್ಲಿಯೂ ಒಂದು ವೇಳೆ ಆಗ ಕೈ ಗಡಿಯಾರ ಇತ್ತೋ ಇಲ್ವೋ, ವಾಚ್ಗಳಿತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಅವರದೇ ಆದಂಥ ರೀತಿ ನೀತಿಯಲ್ಲಿ ದಿನವನ್ನು ಅಳೆಯುತ್ತಾ ಇದ್ದಂಥವರು. ಈಗ 12 ತಾಸು ಬೆಳಿಗ್ಗೆ ಇರ್ತದೆ ಎಂಬುದಾಗಿ ಆತನು ಹೇಳುವಾಗ ಆ ಬೆಳಕು ಬೇರೆ ಯಾರೂ ಅಲ್ಲ, ಅದು ಕ್ರಿಸ್ತನು ತಾನೇ ಆ ಬೆಳಕಾಗಿದ್ದಾನೆ. ಎಲ್ಲಿ ಆತನನ್ನ ಕೊಲ್ಲಿಸಬೇಕು ಎಂಬುದಾಗಿ ಅಂದರೆ, ಎಲ್ಲಿ ಯೇಸುಸ್ವಾಮಿಯನ್ನ ದ್ವೇಷ ಮಾಡ್ತಾ ಇದ್ದರೋ, ಎಲ್ಲಿ ಯೇಸುಸ್ವಾಮಿಯ ವಾಕ್ಯಗಳನ್ನು ತಿರಸ್ಕಾರ ಮಾಡ್ತಾ ಇದ್ದರೋ, ಎಲ್ಲಿ ಯೇಸುಸ್ವಾಮಿ ಬರಬಾರದು ಎಂಬುದಾಗಿ ಅವರ ಆಲೋಚನೆ ಮಾಡ್ತಾ ಇದ್ದರು,
ಆ ಸ್ಥಳಕ್ಕೆ ಆತನು ತಿರುಗಿ ಹೋಗುವಾಗ ಆ ಬೆಳಕು ಅವರಿಗೆ ಸಹಾಯ ಮಾಡಬೇಕು. ಅಂದರೆ ಯೂದಾಯದಲ್ಲಿ ಇದ್ದಂಥ ಯಹೂದ್ಯರು ಕತ್ತಲೆಯಲ್ಲಿ ಜೀವಿಸುತ್ತಾ ಇದ್ದಂಥವರು, ಯೇಸು ಸ್ವಾಮಿಯನ್ನ ತಿರಸ್ಕಾರ ಮಾಡುವಂಥವರು, ಯೇಸು ಸ್ವಾಮಿ ಬೇಡ ಎಂಬುದಾಗಿ ಹೇಳುವಂಥವರು, ಯೇಸು ಸ್ವಾಮಿಯನ್ನ ಪ್ರೀತಿ ಮಾಡದೇ ಇರುವಂಥವರು, ಕತ್ತಲೆಯಲ್ಲಿ ಜೀವಿಸುವಂತ ಸ್ಥಿತಿಯಲ್ಲಿ ಇರುವಂಥವರು. ಆದಿಕಾಂಡಗಳ ಪುಸ್ತಕ 1ನೇ ಅಧ್ಯಾಯ ನಾವು ಓದುವಾಗ ಭೂಮಿಯು ಕ್ರಮವಿಲ್ಲದೆ ಇತ್ತು, ಅಂಧಕಾರದಲ್ಲಿತ್ತು. ದೇವರು ಮಾಡಿದಂಥ ಮೊದಲ ಕಾರ್ಯ ಬೆಳಕಾಗಲಿ ಎನ್ನಲು ಬೆಳಕಾಯಿತು. ನೋಡ್ರಿ, ಅಲ್ಲಿ ಮಾರ್ಮಿಕವಾದಂಥ ಸಂಗತಿಗೂ ಬರೆಯಲ್ಪಟ್ಟಿದೆ. ಕ್ರಮವಿಲ್ಲದೆ ಇದ್ದಂಥ ಭೂಮಿಯನ್ನ ಕ್ರಮಪಡಿಸಲಿಕ್ಕಾಗಿ ದೇವರು ಮಾಡಿದಂಥ ಕಾರ್ಯಗಳು, ಅದರಲ್ಲಿ ಮೊದಲನೇದಾಗಿ ಬೆಳಕಾಗಲಿ ಅನ್ನಲು ಬೆಳಕಾಯಿತು. ಅಂದರೆ ಅಲ್ಲಿಯವರೆಗೂ ಈ ಭೂಮಿ ಕತ್ತಲೆಯಿಂದ ತುಂಬಿದಂಥದ್ದು, ಕ್ರಮವಿಲ್ಲದೆ ಇದ್ದಂಥದ್ದು. ಬೆಳಕಾಗಲಿ ಎನ್ನಲು ಬೆಳಕಾಯಿತು. ನಾನೇ ಲೋಕಕ್ಕೆ ಬೆಳಕು. ಇದು ಯೇಸು ಸ್ವಾಮಿಯ ಬಾಯಿಂದ ಬಂದಂಥ ಮಾತು. ಪ್ರಿಯರೇ, ಇವತ್ತು ನಾವುಗಳು ಈ ಎಲೆಕ್ಟ್ರಿಕ್ ಬೆಳಕಲ್ಲ, ಆತ್ಮೀಕವಾದಂಥ ರೀತಿಯಲ್ಲಿ ನಾವು ಆಲೋಚನೆ ಮಾಡುವುದಾದರೆ ನಾವುಗಳು ಬೆಳಕಿನಲ್ಲಿ ಜೀವಿಸುವಂಥವರು ನಾವಾಗಿದ್ದೇವೆ. ಈ ಬೆಳಕು ಮತ್ತು ಕತ್ತಲೆಗೆ ದೇವರ ವಾಕ್ಯದಲ್ಲಿ ಅನೇಕ ಎಚ್ಚರಿಕೆಗಳನ್ನು ಆತನು ಕೊಟ್ಟಿದ್ದಾನೆ. ಯಾವ ಸ್ಥಳದಲ್ಲಿ ಯೇಸು ಸ್ವಾಮಿಯನ್ನ, ಆತನ ಮಾತುಗಳನ್ನ, ಆತನ ಕಾರ್ಯಗಳನ್ನ ತಿರಸ್ಕಾರ ಮಾಡಿದರೋ ಈ ಯಹೂದ್ಯರೇ, ಆ ಬೆಳಕು ತಿರುಗಿ ಅಲ್ಲಿಗೆ ಹೋಗಿದೆ. ಆತನು ಹೇಳ್ತಾನೆ, ಹಗಲಿಗೆ 12 ತಾಸು ಉಂಟಲ್ಲವೇ, ಒಬ್ಬನು ಹಗಲಿನಲ್ಲಿ ತಿರುಗಾಡಿದರೆ ಈ ಲೋಕದ ಬೆಳಕು ಕಾಣಿಸುವುದರಿಂದ ಅವನು ಎಡುವುದಿಲ್ಲ. ಈ ಲೋಕದ ಬೆಳಕು ಸೂರ್ಯ ಕೊಡುವಂತ ಬೆಳಕಲ್ಲ. ಆತ್ಮೀಕವಾದ ರೀತಿಯಲ್ಲಿ ಆ ಬೆಳಕನ್ನ ಕಂಡುಕೊಂಡರೆ, ಆ ಬೆಳಕನ್ನು ಆತನು ಸ್ವೀಕರಿಸಿದರೆ ಆತನು ಎಡುವುದಿಲ್ಲ. ಇವತ್ತು ನಮಗೆ ಅದು ಎಚ್ಚರಿಕೆಯನ್ನು ಕೊಡುವಂಥದ್ದಾಗಿದೆ. ಪ್ರಿಯರೇ, ನಾನು ಕತ್ತಲೆಯಲ್ಲಿ ಜೀವಿಸ್ತಾ ಇದ್ದೇನೆ ಅಂದರೆ ಲೋಕದ ಸಂಗತಿಗಳು ನನ್ನನ್ನು ಆವರಿಸಿಕೊಂಡಿದ್ದರೆ, ಲೋಕದ ಸಂಗತಿಗಳನ್ನು ನಾನು ಪ್ರೀತಿ ಮಾಡುವುದಾದರೆ ಕ್ರಿಸ್ತನ ಬೆಳಕು ನನ್ನ ಹೃದಯದಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ. ಇಹಲೋಕ ಸ್ನೇಹವು ದೇವರಿಗೆ ಅದು ವೈರವೆಂಬುದಾಗಿ ನಿಮಗೆ ಗೊತ್ತಿಲ್ಲವೋ ಎಂಬುದಾಗಿ ಯಾಕೋಬನು ಬರೀತಾನೆ. ಲೋಕವನ್ನಾಗಲಿ ಲೋಕದವುಗಳನ್ನಾಗಲಿ ಪ್ರೀತಿ ಮಾಡಬೇಡ್ರಿ. ಹಾಗಾದರೆ ಪ್ರಿಯರೇ, ಮತ್ತೆ ಆತನು ಬಂದಂತ ಕಾರ್ಯ, ಅಲ್ಲಿ ಲಾಜರನು ಸತ್ತು ಹೋಗಿದ್ದಾನೆ. ಅಲ್ಲಿ ಲಾಜರನು ಒಂದು ವೇಳೆ ಆತನ ಆಲೋಚನೆ, ಶಿಷ್ಯರ ಆಲೋಚನೆ ಏನಾಗಿದ್ದಾನೋ ಎಂಬುದಾಗಿ ಶಿಷ್ಯರ ಆಲೋಚನೆ. ಆದರೆ ಕತ್ತಲೆಯಲ್ಲಿ ಇರುವಂಥವರಿಗೆ ಆತನು ಬೆಳಕು ಕೊಡ್ಲಿಕ್ಕಾಗಿ ಯೂದಾಯಕ್ಕೆ ಆತನು ಬಂದಿದ್ದಾನೆ. ಪ್ರಿಯ, ರಾತ್ರಿಯಲ್ಲಿ ತಿರುಗಾಡಿದರೆ ಅವನಿಗೆ ಬೆಳಕಿಲ್ಲದಿದ್ದರಿಂದ ಎಡುವವನು ಎಂಬುದಾಗಿ ಉತ್ತರ ಕೊಟ್ಟನು. ನೋಡ್ರಿ, ರಾತ್ರಿಯಲ್ಲಿ ಎಡುವನು ಅಂದರೆ ಕತ್ತಲೆಯಲ್ಲಿ ಜೀವಿಸುವಂಥವರು. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನ ನೋಡಿ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ. ನೀವು ಎಫೆಸ ಸಭೆಗೆ ಯೇಸು ಸ್ವಾಮಿಯನ್ನು ಅರಿಯದೇ ಇರುವಂತ ಸಂದರ್ಭದಲ್ಲಿ, ಯಾಕಂದ್ರೆ ನಾವು
ಎರಡನೇ ಅಧ್ಯಾಯ 11ನೇ ವಚನದಲ್ಲಿ ಹೀಗೆ ಓದ್ತೇವೆ, ನೀವು ಜನ್ಮದಿಂದ ಅನ್ಯ ಜನರಾಗಿದ್ದೀರಿ. 12ನೇ ವಚನ, ನೀವು ಪೂರ್ವ ಕಾಲದಲ್ಲಿ ಕ್ರಿಸ್ತನನ್ನು ಸೇರದವರಾಗಿದ್ದು ಇಸ್ರಾಯೇಲರ ಹಕ್ಕಲ್ಲಿ ಪಾಲಿಲ್ಲದವರು, ಅಬ್ರಹಾಮನಿಗೆ ಉಂಟಾದ ವಾಗ್ದಾನಕ್ಕೆ ಸಂಬಂಧವಾದ ಒಡಂಬಡಿಕೆಯಲ್ಲಿ ಸೇರದವರು, ಈ ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲದವರು, ದೇವರನ್ನು ಅರಿಯದವರು ಆಗಿದ್ದೀರೆಂದು ಜ್ಞಾಪಕ ಮಾಡಿಕೊಳ್ಳಿರಿ. ನಮ್ಮ ಹಿಂದಿನ ಸ್ಥಿತಿ, ಯೂದಾಯದಲ್ಲಿ ಇದ್ದಂತ ಈ ಯಹೂದ್ಯರು ಕತ್ತಲೆಯಲ್ಲಿ ಜೀವಿಸ್ತಾ ಇದ್ದಂಥವರು, ಯೇಸು ಸ್ವಾಮಿಯನ್ನ ಕೊಲೆ ಮಾಡಬೇಕೆಂಬುದಾಗಿ ಬಯಸಿದಂಥವರು, ದ್ವೇಷ ಮಾಡುತ್ತಾ ಇದ್ದಂಥವರು, ಕತ್ತಲೆಯಲ್ಲಿ ಜೀವಿಸ್ತಾ ಇದ್ದಂಥವರು. ಅಂಥವರಿಗೆ ಬೆಳಕು ಕೊಡ್ಲಿಕ್ಕಾಗಿ ಆತನಲ್ಲಿ ಬಂದಿದ್ದಾನೆ. ಬೆಳಕು ಇರುವುದಾದರೆ ಅವರು ಎಡುವುದಿಲ್ಲ, ಕತ್ತಲೆಯಲ್ಲಿ ಇರುವುದಾದರೆ ಅವರು ಎಡುವಂಥವರಾಗಿದ್ದಾರೆ. ಪ್ರಿಯರೇ, ಇವತ್ತು ನಾವುಗಳು ಬೆಳಕಿನಲ್ಲಿ ಜೀವಿಸಬೇಕೆಂಬುದಾಗಿ ಬೆಳಕಾಗಿ ನಮ್ಮ ಜೀವಿತಕ್ಕೆ ಆತನು ಬಂದಿದ್ದಾನೆ. ನಮ್ಮ ಜೀವಿತಕ್ಕೆ ಬೆಳಕಾಗಿರ್ಬೇಕೆಂಬುದಾಗಿ ಆತನು ಬಯಸುವಂತವನಾಗಿದ್ದಾನೆ. ನನಗೆ ಬೆಳಕು ಬೇಕು, ಕತ್ತಲೆ ಬೇಕು, ನಾವು ಆರಿಸಿಕೊಳ್ಬೇಕು. ಎಫೆಸ ಸಭೆಗೆ ಪೌಲನು ಬರೆಯುವಾಗ ಅವರನ್ನ ಹೀಗೆ ನೇರವಾಗಿ ಎಚ್ಚರಿಸ್ತಾ ಇದ್ದಾನೆ, ನೀವು ಹಿಂದಿನ ಕಾಲದಲ್ಲಿ ಅಥವಾ ಹಿಂದಿನ ಜನ್ಮದಿಂದ ಅನ್ಯರು, ಕ್ರಿಸ್ತನನ್ನ ಸೇರದೇ ಇದ್ದಂಥವರು. ಅಂದರೆ ನೀವು ಹೇಗಿದ್ದೀರಿ? ಹಿಂದಿನ ಕಾಲದಲ್ಲಿ ಕತ್ತಲೆಯಲ್ಲಿದ್ದೀರಿ. ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಬೆಳಕಿನವರಂತೆ ನಡ್ಕೊಂಡಿರಿ. ಈಗ ಯೂದಾಯಕ್ಕೆ ಬಂದಂತ ಉದ್ದೇಶ ಅದೇ ಆಗಿದೆ ಅಲ್ವಾ ಪ್ರಿಯರೇ? ನಾವುಗಳು ಬೆಳಕನ್ನು ಕಂಡುಕೊಂಡ ಮೇಲೆ ಬೆಳಕಿನ ಹಾಗೆ ನಾವು ನಡ್ಕೊಳ್ಬೇಕಾಗಿದೆ. ಪೌಲನು ಹೇಳುವ ಹಾಗೆ, ನಾನು ಕ್ರಿಸ್ತನನ್ನು ಅನುಸರಿಸುವ ಹಾಗೆ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ ಆತನು ಬರೀತಾನೆ, ನೀವು ನನ್ನನ್ನು ಅನುಸರಿಸಿರಿ, ನಾನು ಕ್ರಿಸ್ತನನ್ನು ಅನುಸರಿಸಿದ ಹಾಗೆ ನೀವು ನನ್ನನ್ನು ಅನುಸರಿಸಿರಿ. ಇದು ಆತನ ಮಾತು. ನಮ್ಮ ಸಮಯ ಆಗ್ತಾ ಇದೆ. ಈಗ ಈ ಮಾತುಗಳನ್ನು ಹೇಳಿದ ಮೇಲೆ ನಮ್ಮ ಮಿತ್ರನಾದ ಲಾಜರನು ನಿದ್ರೆ ಮಾಡುತ್ತಾನೆ. ಇಲ್ಲಿಗೆ ನಾನು ನಿಲ್ಲಿಸ್ತೇನೆ ಪ್ರಿಯರೇ. ಯಾವ ನಿದ್ರೆ? ಅಸ್ವಸ್ಥನಾಗಿದ್ದಾನೆ, ಅಲ್ಲಿ ಏನಾಗಿದೆಯೋ ಗೊತ್ತಿಲ್ಲ ಶಿಷ್ಯರಿಗೆ ಆ ಯೋಚನೆ. ಆದ್ರೆ ಯೇಸು ಸ್ವಾಮಿ ಹೇಳುವಂತಹದ್ದು ನಿದ್ರೆ ಮಾಡುತ್ತಿದ್ದಾನೆ ಅಲ್ಲ, ಮಾಡುತ್ತಾನೆ. ಇದು ಯಾವ ರೀತಿಯಾದಂಥ ಮಾತು? ನಮ್ಮ ಮುಂದಿನ ಸಂದೇಶದಲ್ಲಿ ನಾವು ಇದನ್ನ ಕಲೀಲಿಕ್ಕೆ ನಾವು ಹೋಗ್ತೇವೆ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಆಮೆನ್.